ಈಗ ಏನು ಮಾಡ್ತಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್? ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಮತ್ತು ವಿಚಾರಣೆಗೆ ಅನುಮತಿಯನ್ನು ಕೊಡ್ತಾರೆ. ವಚನಭ್ರಷ್ಟ, ನಂಬಿಕೆ ದ್ರೋಹಿ, ವಿಶ್ವಾಸದ್ರೋಹಿ, ಬೆನ್ನಿಗೆ ಚೂರಿ ಹಾಕುವ, ಕ್ಷಣಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿ ಎನ್ನುವಂತಹ ಕಳಂಕವನ್ನು ಮೆತ್ತಿಕೊಂಡಿರುವಂತಹ ಕುಮಾರಸ್ವಾಮಿಯವರು 2007ರಲ್ಲಿ BJP ಜೊತೆಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ 550 ಎಕರೆ ಭೂಪ್ರದೇಶವನ್ನು ವಿನೋದ್ ಗೋಯಲ್ ಎಂಬಾತನಿಗೆ ಗಣಿಗುತ್ತಿಗೆಯನ್ನು ಕೊಡ್ತಾರೆ. ಗಣಿಗಾರಿಕೆಗೋಸ್ಕರ 550 ಎಕರೆ ಭೂಪ್ರದೇಶವನ್ನು 2007ರಲ್ಲಿ. ಈ ಗಣಿಗುತ್ತಿಗೆ ಹಗರಣ ಸಂಬಂಧ ಈಗಾಗಲೇ ಕರ್ನಾಟಕ ಲೋಕಾಯುಕ್ತದ ಅಡಿಯಲ್ಲಿ ಬರುವಂತಹ ವಿಶೇಷ ತನಿಖಾ ತಂಡ SIT ತನ್ನ ತನಿಖೆಯನ್ನು ಕೂಡ ಪೂರ್ಣಗೊಳಿಸಿದೆ. ತನಿಖೆಯನ್ನು ಪೂರ್ಣಗೊಳಿಸಿ ಅಂತಿಮ ಆರೋಪ ಪಟ್ಟಿಯನ್ನು ಸಲ್ಲಿಸುವುದು ಒಂದು ಬಾಕಿ ಇದೆ. ಆ ಅಂತಿಮ ಆರೋಪ ಪಟ್ಟಿ, ಫೈನಲ್ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಕರ್ನಾಟಕ ಲೋಕಾಯುಕ್ತದ SIT ರಾಜ್ಯಪಾಲರ ಅನುಮತಿಗಾಗಿ ಕಾಯ್ತಾ ಇದೆ. ಈ ಹಂತದಲ್ಲಿ ನಾವು 15 ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ. ಒಂದು, ಕರ್ನಾಟಕ ಲೋಕಾಯುಕ್ತದ ಅಧೀನದಲ್ಲೇ ಬರುವಂತಹ SIT ನಡೆಸಿರುವಂತಹ ತನಿಖೆಯಲ್ಲಿ ಗಣಿಗುತ್ತಿಗೆ ಹಗರಣದಲ್ಲಿ A2 ಆರೋಪಿ ಅಥವಾ ಎರಡನೇ ಆರೋಪಿಯಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಗಣಿ ಹಗರಣ ಸಾಬೀತಾಗಿದೆ. ಅಂತಿಮ ಚಾರ್ಜ್ ಶೀಟ್ನಲ್ಲಿರುವಂತಹ ಮಾಹಿತಿಗಳ ಪ್ರಕಾರ 2007ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಗಣಿಗುತ್ತಿಗೆ ಹಗರಣವನ್ನು ನಡೆಸಿರುವಂಥದ್ದು ಲೋಕಾಯುಕ್ತ SIT ನಡೆಸಿರುವಂತಹ ತನಿಖೆಯಲ್ಲಿ ಸಾಬೀತಾಗಿದೆ. ಎರಡನೆಯದ್ದು, ಕರ್ನಾಟಕ ಹೈಕೋರ್ಟ್ಗೂ ಕೂಡ ಸುಳ್ಳು ದಾಖಲೆಯನ್ನು ಸಲ್ಲಿಸಿದ್ದಂತಹ ವಿನೋದ್ ಗೋಯಲ್ ಎಂಬಾತನ ನಕಲಿ ಕಂಪನಿಗೆ ಆಗ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿಯವರು ಗಣಿಗುತ್ತಿಗೆಯ ಮಂಜೂರಾತಿ ನೀಡಿರುವಂಥದ್ದು ಕೂಡ SIT ತನಿಖೆಯಲ್ಲಿ ದೃಢಪಟ್ಟಿದೆ. ಗಣಿ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಗಣಿ ಇಲಾಖೆಯ ಕಾರ್ಯದರ್ಶಿಯ ಆಕ್ಷೇಪದ ಹೊರತಾಗಿಯೂ, ಅಂದರೆ ಸರ್ಕಾರದ ಉನ್ನತ ಅಧಿಕಾರಿಗಳ ಆಕ್ಷೇಪದ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿಯವರು ತಾವೇ ಫೈಲನ್ನು ಪರಿಶೀಲನೆ ಮಾಡಿ ವಿನೋದ್ ಗೋಯಲ್ ಎಂಬಾತನಿಗೆ ಗಣಿಗುತ್ತಿಗೆ ಮಂಜೂರಾತಿ ನೀಡುತ್ತಿರುವುದಾಗಿ ಸ್ವತಃ ಕುಮಾರಸ್ವಾಮಿಯವರೇ ತಾವು ಮಂಜೂರು ಮಾಡಿ ಸಹಿ ಹಾಕಿರುವಂತಹ ಕಡತದಲ್ಲಿ ಹೇಳ್ತಾರೆ, ಟಿಪ್ಪಣಿಯಲ್ಲಿ ಬರೀತಾರೆ, ನಾನು ಈ ಫೈಲನ್ನು, ಈ ಕಡತವನ್ನು ಪರಿಶೀಲನೆ ಮಾಡಿದ್ದೇನೆ, ಪರಿಶೀಲನೆ ಮಾಡಿಬಿಟ್ಟು ಇದಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಸ್ವತಃ ಎಚ್.ಡಿ. ಕುಮಾರಸ್ವಾಮಿಯವರೇ ಆ ಕಡತಕ್ಕೆ ಸಹಿ ಹಾಕ್ತಾರೆ. ವಿನೋದ್ ಗೋಯಲ್ಗೆ ಗಣಿಗುತ್ತಿಗೆ ಕೊಡುವಂತಹ ಕಡತಕ್ಕೆ ಆ ಸಹಿ ಕುಮಾರಸ್ವಾಮಿಯವರದ್ದು ಎನ್ನುವಂಥದ್ದು ಕೂಡ ಲೋಕಾಯುಕ್ತ SITಯ ತನಿಖೆಯಲ್ಲಿ ದೃಢಪಟ್ಟಿರುವಂಥದ್ದು. ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪ ಜೊತೆಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಮೊದಲ 20 ತಿಂಗಳ ಆಡಳಿತ ನಡೆಸಿದ್ದಂತಹ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಅಕ್ಟೋಬರ್ 7ನೇ ತಾರೀಕು 2007ರಲ್ಲಿ. ಆದರೆ ವಿನೋದ್ ಗೋಯಲ್ ಎಂಬಾತನಿಗೆ ಗಣಿ ಇಲಾಖೆಯ ಕಾರ್ಯದರ್ಶಿ ಮತ್ತು ಹೆಚ್ಚುವರಿ ಕಾರ್ಯದರ್ಶಿಗಳ ಆಕ್ಷೇಪದ ಹೊರತಾಗಿಯೂ ಕೂಡ ಕುಮಾರಸ್ವಾಮಿಯವರು ಅದಿರು ರಿಯಾಯಿತಿ ನಿಯಮಾವಳಿಗಳನ್ನು MCR ನಿಯಮಾವಳಿಗಳನ್ನು ಉಲ್ಲಂಘಿಸಿ ಕುಮಾರಸ್ವಾಮಿಯವರು ಗಣಿಗುತ್ತಿಗೆ ನೀಡುವಂತಹ ಕಡತಕ್ಕೆ ಸಹಿ ಹಾಕಿದ್ದು ಅಕ್ಟೋಬರ್ 6, 2007ನೇ ತಾರೀಕು. ಅಂದರೆ ಯಡಿಯೂರಪ್ಪ ಅವರ ಜೊತೆಗಿನ 2020 ಸರ್ಕಾರದ ಅವಧಿಯ ರಾಜೀನಾಮೆ ಕೊಡುವುದಕ್ಕೆ ಹಿಂದಿನ ದಿನ ಅಕ್ಟೋಬರ್ 6ನೇ ತಾರೀಕು ಕಡತಕ್ಕೆ ಸಹಿ ಹಾಕ್ತಾರೆ ಕುಮಾರಸ್ವಾಮಿ ಅವರು. ಅಕ್ಟೋಬರ್ 7ನೇ ತಾರೀಕು ಮರುದಿನವೇ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಅಲ್ಲಿಗೆ BJP ಜೊತೆಗಿನ ಸಮ್ಮಿಶ್ರ ಸರ್ಕಾರ ಪತನ ಆಗುತ್ತೆ. ಐದನೆಯ ಇಂಪಾರ್ಟೆಂಟ್ ಅಂಶ, ಕರ್ನಾಟಕ ಲೋಕಾಯುಕ್ತದಲ್ಲಿ ಗಣಿ ಹಗರಣಗಳ ತನಿಖೆಗೆ SIT ರಚನೆಯಾಗಿದ್ದು 2014ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಆದರೆ ಗಣಿ ಹಗರಣಗಳ ತನಿಖೆಗೆ SIT ರಚನೆಯಾಗಿದ್ದು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಲೋಕಾಯುಕ್ತದಲ್ಲಿ SIT ರಚನೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ, ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ ಆಗ
ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಗಣಿ ಹಗರಣಗಳ ತನಿಖೆಯನ್ನು SITಗೆ ವರ್ಗಾವಣೆ ಮಾಡಿಬಿಡುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ಇದು ನನ್ನ ವಿರುದ್ಧ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ರಾಜಕೀಯ ದ್ವೇಷ, ರಾಜಕೀಯ ಹಗೆತನ, ನನ್ನನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ದೇವೇಗೌಡರ ಕುಟುಂಬ ಕಂಡ್ರೆ ಆಗಲ್ಲ ಯಾರಿಗೂ, ಈ ರೀತಿಯಾದಂತಹ ಬೊಬ್ಬೆ ಹೊಡೆಯುವಂತಹ ಅಥವಾ ಗೂಬೆ ಕುರಿಸ್ಕೊಂಡು ಹೋಗುವಂತಹ ಅಥವಾ ನಕಲಿ ಕಣ್ಣೀರನ್ನು ಸುರಿಸ್ಕೊಂಡು ಹೋಗುವಂತಹ ಅಥವಾ ಅನುಕಂಪವನ್ನು ಗಿಟ್ಟಿಸುವಂತಹ ಅವಕಾಶ ಕುಮಾರಸ್ವಾಮಿ ಅವರಿಗಿಲ್ಲ, ಪರ್ಟಿಕ್ಯುಲರ್ಲಿ ಈ ಕೇಸ್ನಲ್ಲಿ. ಕಾರಣ ಏನು ಅಂತ ಹೇಳಿದ್ರೆ SIT ರಚನೆ ಆಗಿದ್ದೇ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ, ಗಣಿ ಹಗರಣಗಳ ತನಿಖೆ ಆಗಿದ್ದು ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. 6ನೆಯ ಪಾಯಿಂಟು, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಚನೆಯಾದಂತಹ ಲೋಕಾಯುಕ್ತ SITಯ ತನಿಖೆಯಲ್ಲೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ವೇಳೆ ಕುಮಾರಸ್ವಾಮಿ ಅವರು ಎಸಗಿರುವಂತಹ ಗಣಿ ಗುತ್ತಿಗೆಯ ಹಗರಣ ಸಾಬೀತಾಗಿದೆ. ಆರೋಪ ಪಟ್ಟಿಯಲ್ಲಿ, ಅಂತಿಮ ಆರೋಪ ಪಟ್ಟಿಯಲ್ಲಿರುವಂತಹ ಅಂಶಗಳ ಪ್ರಕಾರ. 7ನೆಯ ವೆರಿ ಇಂಪಾರ್ಟೆಂಟ್ ಅಂಶ, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಚನೆಯಾಗಿರುವಂತಹ ಲೋಕಾಯುಕ್ತ SIT ತನಿಖೆಯನ್ನು ಮುಗಿಸಿ ಅಂತಿಮ ಆರೋಪ ಪಟ್ಟಿ ಸಲ್ಲಿಸಿ ವಿಚಾರಣೆಗೆ ಅನುಮತಿ ಕೇಳಿರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು 10 ತಿಂಗಳಾದರೂ ಯಾಕೆ ಇನ್ನೂ ಅನುಮತಿಯನ್ನು ಕೊಟ್ಟಿಲ್ಲ? 11ನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಹಾಗಾದರೆ ಇದನ್ನ ರಾಜ್ಯಪಾಲರ ಕರ್ತವ್ಯ ಲೋಪ ಅಂಥೇಳಿ ನಾವು ಪರಿಗಣಿಸಬಹುದಾ? ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಡೆದ ಗಣಿ ಹಗರಣದ ತನಿಖೆಯ ಆರೋಪ ಪಟ್ಟಿ ಸಲ್ಲಿಕೆ ಮತ್ತು ಆ ಆರೋಪ ಪಟ್ಟಿ ಆಧರಿಸಿ ನ್ಯಾಯಾಲಯದಲ್ಲಿ ನಡೆಯಬೇಕಾಗಿರುವಂತಹ ವಿಚಾರಣೆಗೆ ರಾಜ್ಯಪಾಲರೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವಿರುದ್ಧ ಅನುಮತಿ ನೀಡದೇ ಇರುವಂಥದ್ದು. ಈ ಮುಖಾಂತರ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ನ ಆದೇಶಕ್ಕೇನೆ ಸೆಡ್ಡು ಹೊಡೆದು ನಿಂತ್ರ, ನನಗಿಂತ ನೀವು ದೊಡ್ಡವರಲ್ಲ, ನಾನೇ ದೊಡ್ಡ ವ್ಯಕ್ತಿ ಎನ್ನುವಂತಹ ಧಿಮಾಕಿನ ವರ್ತನೆಯನ್ನು ರಾಜ್ಯಪಾಲರು ಹಾಗಾದರೆ ಪ್ರದರ್ಶನ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಈ ತನಿಖೆ ಆಗಿರೋದೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮಾಡಲಾದಂತಹ ತನಿಖೆಯ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ರಾಜ್ಯಪಾಲರೇ ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಈ ರಾಜ್ಯಪಾಲರು ಇನ್ನು ಯಾವ ಸಾಂವಿಧಾನಿಕ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯ ಈ ಥಾವರ್ ಚಂದ್ ಗೆಹ್ಲೋಟ್ ಅವರ ಕಡೆಯಿಂದ? ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಗೆ ಅವಕಾಶ ನೀಡುವಂತೆ ಕರ್ನಾಟಕ ಲೋಕಾಯುಕ್ತದ SIT ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಕಳೆದ ವರ್ಷದ ಸೆಪ್ಟೆಂಬರ್ 19ನೆಯ ತಾರೀಕು, 2023 ಸೆಪ್ಟೆಂಬರ್ 19ರಂದು. ಇದಾದ ಮೂರೇ ದಿನದಲ್ಲಿ ಅಂದರೆ ಸೆಪ್ಟೆಂಬರ್ 22ನೆಯ ತಾರೀಕು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಇಬ್ಬರೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ BJP ಮೈತ್ರಿಕೂಟದಲ್ಲಿ ಸೇರ್ಪಡೆಯಾಗುವ ಬಗ್ಗೆ ಘೋಷಣೆಯನ್ನು ಮಾಡ್ತಾರೆ. ಲೋಕಾಯುಕ್ತ SIT ಅವರು ರಾಜ್ಯಪಾಲರಿಗೆ ಆರೋಪ ಪಟ್ಟಿ ಸಲ್ಲಿಕೆ ಮತ್ತು ಮುಂದಿನ ವಿಚಾರಣೆಗೆ ಅನುಮತಿಯನ್ನು ಕೋರಿ ಪತ್ರ ಬರೆದಿದ್ದು ಸೆಪ್ಟೆಂಬರ್ 19, 2023ನೆಯ ತಾರೀಕು. ಅದಾದ ಮೂರೇ ದಿನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ, ಜೊತೆಗೆ ಘೋಷಣೆಯನ್ನು ಮಾಡ್ತಾರೆ, ನಾವು BJP ನೇತೃತ್ವದ NDA ಮೈತ್ರಿಕೂಟವನ್ನು ಸೇರಿದ್ದೀವಿ ಅಂಥೇಳಿ. ಹಾಗಾದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಗಣಿ ಹಗರಣದ ತನಿಖೆಯಿಂದ ಬಚಾವಾಗುವ ಸಲುವಾಗಿಯೇ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗೆ ಕೈ ಜೋಡಿಸಿದ್ರೆ, ಹಾಗಾದರೆ ಲಾಕ್ ಆಗ್ತೀನಿ ಈ ಕೇಸ್ನಲ್ಲಿ, ಹೀಗಾಗಿ ಮೋದಿ ಮತ್ತು ಅಮಿತ್ ಶಾ ಕೃಪಾ ಕಟಾಕ್ಷ ಇದ್ದರೆ ಒಳ್ಳೆಯದು, ಈಗ ನನಗೆ ರಕ್ಷಣೆ ಸಿಗುತ್ತೆ ಎನ್ನುವಂತಹ ಮನಸ್ಥಿತಿ ಅಥವಾ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬಂದರು. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರಿಗೆ ಎಲ್ಲ ಡೆವಲಪ್ಮೆಂಟುಗಳ ಮಾಹಿತಿ ಸಿಗುತ್ತೆ. ಸಣ್ಣ ಸೂಜಿ ಬಿದ್ದರೂ ಕೂಡ ಯಾವ ಭೂಪ್ರದೇಶದಲ್ಲಿ ಆ ಸೂಜಿ ಬಿತ್ತು, ಆ ಸೂಜಿ ಬೀಳುವಂತಹ ಸಂದರ್ಭದಲ್ಲಿ ಎಷ್ಟು ಸದ್ದು ಮಾಡಿತು, ಇಷ್ಟು ಮೈನ್ಯೂಟ್ ಡಾಟಾ ಮಾಹಿತಿ ಕೂಡ ಕುಮಾರಸ್ವಾಮಿ ಅವರ ಇರುತ್ತೆ. ನೀವು ಅವರ ಪ್ರೆಸ್ ಮೀಟುಗಳನ್ನು ತೆಗೆದು ನೋಡಿದ್ರೆ, ಅವರ ಭಾಷಣಗಳನ್ನು ತೆಗೆದು ನೋಡಿದ್ರೆ ಅವರು ಆ ಮೈನ್ಯೂಟ್ ಡಾಟಾವನ್ನು ಇನ್ಫಾರ್ಮೇಷನನ್ನು ಕೂಡ ಕೊಡ್ತಾರೆ. ಸೊ ಕುಮಾರಸ್ವಾಮಿ ಅವರಿಗೆ ಗೊತ್ತೇ ಇತ್ತು ಲಾಕ್ ಆಗ್ತೀನಿ ನಾನು ಈ ಕೇಸಲ್ಲಿ ಅಂತೇಳಿ. ಸೊ ಹೋಗಿ ಮೋದಿ ಅಮಿತ್ ಶಾ ಜೊತೆಗೆ ಕೈ ಜೋಡಿಸ್ಕೊಬಿಟ್ರು ಕುಮಾರಸ್ವಾಮಿ ಅವರು. ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ, ಅಂದರೆ ಸೆಪ್ಟೆಂಬರ್ 19ನೆಯ ತಾರೀಕು ಕಳೆದ ವರ್ಷ 2023ರಲ್ಲಿ ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೇಳಿದ್ದರೂ ಕೂಡ ರಾಜ್ಯಪಾಲರು ಅನುಮತಿ ಕೊಡಲಿಲ್ಲ. ಒಂದು ವೇಳೆ ಆಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರೆ ಈಗ ಕುಮಾರಸ್ವಾಮಿ ವಿರುದ್ಧ
ನ್ಯಾಯಾಲಯದಲ್ಲಿ ಅಂತಿಮ ಆರೋಪ ಪಟ್ಟಿ ಸಲ್ಲಿಕೆ ಆಗ್ತಾ ಇತ್ತು. ಜೊತೆಗೆ ಆ ಆರೋಪ ಪಟ್ಟಿಯನ್ನು ಆಧರಿಸಿ ನ್ಯಾಯಾಲಯದಲ್ಲಿ ಚಾರ್ಜಸ್ ಕೂಡ ಫ್ರೇಮ್ ಆಗ್ತಾ ಇತ್ತು. ನ್ಯಾಯಾಲಯದಲ್ಲಿ ಕುಮಾರಸ್ವಾಮಿ ವಿರುದ್ಧ ವಿಚಾರಣೆ ಕೂಡ ನಡೀತಾ ಇತ್ತು. ಆದರೆ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ ನೇಮಿಸಿರುವಂತಹ, ಸುಪ್ರೀಂ ಕೋರ್ಟ್ ಆದೇಶದಿಂದ ನೇಮಕಗೊಂಡಿರುವಂತಹ SIT ನಡೆಸಿರುವಂತಹ ತನಿಖೆಯ ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೊಡದೆ ರಾಜ್ಯಪಾಲರೇ ಸುಪ್ರೀಂ ಕೋರ್ಟ್ ಸೂಚನೆಯ ಮೇರೆಗೆ ನಡೆದಿದ್ದಂತಹ ತನಿಖೆಗೆ ಅಡ್ಡಿಯನ್ನು ಪಡಿಸಿದ್ದಾರೆ. ಸ್ವತಃ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಒಂದು ವೇಳೆ ವಿಚಾರಣೆ ಶುರುವಾಗಿದ್ದರೆ ಕೋರ್ಟ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಭಾರಿ ಹಿನ್ನಡೆ ಆಗ್ತಾ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಕಡತಕ್ಕೆ ಸಹಿ ಹಾಕಿರುವಂಥದ್ದು ದೃಢಪಟ್ಟಿದೆ. ಮೇಲಾಧಿಕಾರಿಗಳ ಅಥವಾ ಉನ್ನತಾಧಿಕಾರಿಗಳ ಆಕ್ಷೇಪದ ಹೊರತಾಗಿಯೂ ಕೂಡ ಗಣಿಗುತ್ತಿಗೆಗೆ ಅನುಮತಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ತನಿಖೆಯಲ್ಲಿ ಸಾಬೀತಾಗಿದೆ. ಎಲ್ಲ ಕೂಡ ಡಾಕ್ಯುಮೆಂಟ್ ಸರ್ಕಾರಿ ಕಡತಗಳಲ್ಲೇ ಇರುವಂಥದ್ದು. ಆಮೇಲೆ ಅಲ್ಲಿ ಅಧಿಕಾರಿಗಳು ಬರೆದಿದ್ದಾರೆ, ಮುಖ್ಯಮಂತ್ರಿಗಳು ಬಯಸಿದ ಕಾರಣಕ್ಕೋಸ್ಕರ ನಾವು ಈ ಕಡತವನ್ನು ಮುಖ್ಯಮಂತ್ರಿಗಳಿಗೆ ಫಾರ್ವರ್ಡ್ ಮಾಡಿದ್ದೀವಿ ಅಂತೇಳಿ. ಅಂದರೆ ಎಲ್ಲ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಡೆದಿರುವಂಥದ್ದು. 15ನೆಯ ವೆರಿ ಇಂಪಾರ್ಟೆಂಟ್ ಅಂಶ. ಹಾಗಾದರೆ BJP ಮೈತ್ರಿಕೂಟವನ್ನು ಸೇರಿಕೊಂಡ ಕುಮಾರಸ್ವಾಮಿ ವಿರುದ್ಧ ಸುಪ್ರೀಂ ಕೋರ್ಟ್ ಆದೇಶದಂತೆ ರಚನೆಯಾಗಿದ್ದ ಲೋಕಾಯುಕ್ತ SIT ನಡೆಸಿದ್ದ ತನಿಖೆ ಸಂಬಂಧ ಆರೋಪ ಪಟ್ಟಿ ಸಲ್ಲಿಕೆ ಮತ್ತು ವಿಚಾರಣೆಗೆ ವಿಳಂಬ ಮಾಡುವುದಕ್ಕೆ ರಾಜ್ಯಪಾಲ ರಾಜಸ್ಥಾನ ಮೂಲದ ಥಾವರ್ ಚಂದ್ ಗೆಹ್ಲೋಟ್ ಅವರ ಮೇಲೆ ಒತ್ತಡ ಹೇರಿದಂಥವರು ಯಾರು? ಕಾರಣ ಏನು ಅಂತ ಹೇಳಿದ್ರೆ, TJ ಅಬ್ರಹಾಂ ಎನ್ನುವಂತಹ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಮೂಡಾದಲ್ಲಿ 14 ಬದಲಿ ನಿವೇಶನಗಳನ್ನು ಪಡೆದರು ಎನ್ನುವಂತಹ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಪತ್ರವನ್ನು ಬರೀತಾರೆ. ಈ ಮಹಾಮಹಿಮ ಎಕ್ಸಲೆನ್ಸ್, ಈ ಮಹಾಮಹಿಮ ರಾಜ್ಯಪಾಲರು TJ ಅಬ್ರಹಾಂ ಎನ್ನುವಂತಹ ಒಬ್ಬ ವ್ಯಕ್ತಿ ಪತ್ರವನ್ನು ಸಲ್ಲಿಕೆ ಮಾಡಿದ ಕೇವಲ 12 ಗಂಟೆಗಳ ಒಳಗಾಗಿಯೇ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರೆ. 12 ಗಂಟೆಯ ಒಳಗಾಗಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಕೇವಲ 12 ಗಂಟೆಯ ಒಳಗಾಗಿ 1 ವಾರದ ಒಳಗೆ ನೀವು ಉತ್ತರವನ್ನು ಕೊಡಬೇಕು, ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅಂತ ಹೇಳಬೇಕು ಅಂಥೇಳಿ ಸರ್ಕಾರದ ಮೇಲೆ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಈ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಕರ್ನಾಟಕ ಲೋಕಾಯುಕ್ತ, ಅದು ಕೂಡ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ರಚನೆಯಾಗಿರುವಂತಹ ಒಂದು SIT, ಸಾಂವಿಧಾನಿಕ ಕೋರ್ಟ್ನ ಆದೇಶದ ಮೇರೆಗೆ ರಚನೆಯಾಗಿರುವಂಥ ಒಂದು SIT, ಆ SIT ನಮಗೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿದ್ರು ಕೂಡ 10 ತಿಂಗಳಾದರೂ ಅನುಮತಿ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯಪಾಲರಿಗೆ ಅಂತ ಆದರೆ, ರಾಜ್ಯಪಾಲರು ಇನ್ಯಾವ ದೊಡ್ಡ ಪ್ರಾಮಾಣಿಕರು ಅಂತೇಳಿ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು BJP ಮತ್ತು JDSನ ಮಹಾಮಹಿಮ ರಾಜಕಾರಣಿಗಳು ಹಾಡಿ ಹೊಗಳ್ತಾರೆ. ಸೊ ಕ್ವಶನ್, ಯಾರ ಒತ್ತಡ ಇತ್ತು ಹಾಗಾದರೆ ಥಾವರ್ ಚಂದ್ ಗೆಹ್ಲೋಟ್ ಮೇಲೆ? ಯಾರು ಒತ್ತಡ ಹಾಕಿದ್ಯಾರು? ಕುಮಾರಸ್ವಾಮಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ ಮಾಡಬಾರ್ದು ಅಂಥೇಳಿ, ಸಲ್ಲಿಕೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂಥೇಳಿ ಯಾರು ಒತ್ತಡವನ್ನು ಹಾಕಿದ್ದಾರೆ? ಯಾರು ಹೇಳಬೇಕಲ್ಲ ಈಗ ರಾಜ್ಯಪಾಲರು ಈ ರಾಜ್ಯದ ಜನತೆಯ ಮುಂದೆ. ಹೌದು, ನನಗೆ ಇಂಥವರು ಒತ್ತಡ ಹಾಕಿದರು, ಅಥವಾ ನಾನು ಸುಪ್ರೀಂ ಕೋರ್ಟ್ಗಿಂತಲೂ ನಾನು ದೊಡ್ಡ ವ್ಯಕ್ತಿ, ಸುಪ್ರೀಂ ಕೋರ್ಟ್ಗಿಂತಲೂ ಕೂಡ ದೊಡ್ಡ ಶಕ್ತಿವಂತ ವ್ಯಕ್ತಿ ನಾನು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡಂಥವನು, ನಾನು ಈ ರಾಜ್ಯದ ಮೊದಲ ಪ್ರಜೆ, ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗೊತ್ತು, ಅಮಿತ್ ಶಾ ಅವರು ಗೊತ್ತು, ಈ ಥರ ಏನಾದರೂ ಹೇಳಬೇಕಲ್ಲ. ಸೊ ಕುಮಾರಸ್ವಾಮಿ ಅವರು ಕೂಡ ಉತ್ತರ ಕೊಡೋದು. ಸುದ್ದಿಯೇ ಎತ್ತಲ್ಲ ಕುಮಾರಸ್ವಾಮಿ ಇದ್ರ ಬಗ್ಗೆ ಎಲ್ಲೂ ಕೂಡ ಪ್ರತಿಕ್ರಿಯೆ ಕೊಡಲ್ಲ. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ SIT ರಚನೆ ಆಗಿದೆ. ಇಲ್ಲದಿದ್ದರೆ ಕುಮಾರಸ್ವಾಮಿ ಅವರು ಇಷ್ಟೊತ್ತಿಗೆ ಕಣ್ಣೀರು ಹಾಕ್ಕೊಂಡು ಗೋಗರೆದು ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿ, ದೇವೇಗೌಡರು ಕೂಡ ಅಷ್ಟೇ ನನ್ನ ಮಗನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂಥೇಳಿ ಕರೆದು ಕಣ್ಣೀರು ಹಾಕಿ ಪಾಪ ರಾಜ್ಯದ ಜನತೆಯ ಅನುಕಂಪ ಗಿಟ್ಟಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದರು. ಆದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ನಂಬುವಂತಹ ವಿಧಿಯೇ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ನೋಡೋಣ ಏನು ಮಾಡ್ತಾರೆ ರಾಜ್ಯಪಾಲರು. ಸಿದ್ದರಾಮಯ್ಯನವರ ವಿಚಾರಕ್ಕೆ ಕೇವಲ 12 ಗಂಟೆಯಲ್ಲಿ ನೋಟಿಸ್ ಕಳಿಸುವಂತಹ ರಾಜ್ಯಪಾಲರಿಗೆ 10 ತಿಂಗಳಾದರೂ ಯಾಕೆ ಗಂಟೆಯ ಮುಳ್ಳುಗಳು ಕಾಣಿಸಲಿಲ್ಲ ಎನ್ನುವಂಥದ್ದೇ ಪ್ರಶ್ನೆ. ಏನಕ್ಕೆ ಅಂತೇಳಿ ಹಂಗೆ ನೋಡೋಕ್ಕೋದ್ರೆ ಈ ಕೇಸ್ನಲ್ಲಿ ರಾಜ್ಯಪಾಲರನ್ನು ಕೂಡ ಪಾರ್ಟಿ ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯಪಾಲರು
ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಚನೆಯಾದಂತಹ SIT ತನಿಖೆಗೇನೆ ಪರೋಕ್ಷವಾಗಿ ಅಡ್ಡಿಪಡಿಸಿದ್ದಾರೆ. ವಿಳಂಬ, ಡಿಲೇಡ್ ಜಸ್ಟಿಸ್. ಅಕ್ರಮ ಎಸಗಿದವರಿಗೆ ಶಿಕ್ಷೆ ಕೊಡದ ಹಾಗೆ ರಾಜ್ಯಪಾಲರೇ ಪರೋಕ್ಷವಾಗಿ ತಡೆ ಒಡ್ಡಿದ ರೀತಿ ಇದು.